ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಕೆಆರ್ಎಸ್ನಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಕ್ಕೆ ವಿರೋಧ, ಕಾವೇರಿ ಆರತಿ ಮಾಡುವ ತೀರ್ಮಾನಕ್ಕೆ ಖಂಡನೆ, ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ. ಮಹೇಶ್ ಜೋಶಿ ವಿರುದ್ಧ ಮಂಡ್ಯದಲ್ಲಿ ಜಾಗೃತಿ ಸಮಾವೇಶ, ಉಪವಾಸ ಸತ್ಯಾಗ್ರಹ ಕೈಗೊಳ್ಳಿ, ಸಿದ್ದರಾಮಯ್ಯಗೆ ಬಿಸಿ ಮುಟ್ಟಿಸಿ ಎಂದ ನಂಜರಾಜ ಅರಸ್, ಸಮಾವೇಶದ ನಿರ್ಣಯಗಳನ್ನು ಜಿಲ್ಲಾಡಳಿತಕ್ಕೆ ಸಲ್ಲಿಕೆ. ನಮ್ಮ ಸ್ವರ್ಣ ಟಿವಿ ವರದಿಗೆ ಸ್ಪಂದನೆ, ಪಾಂಡವಪುರ ಹಳೆ ಬಸ್ ನಿಲ್ದಾಣಕ್ಕೆ ಕಾಯಕಲ್ಪ, ವಾಹಿನಿಯ ಸಮಾಜಮುಖಿ ಕಾರ್ಯಕ್ಕೆ ಸ್ಥಳೀಯರ ಮೆಚ್ಚುಗೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಹಿನ್ನೆಲೆ ಮಂಡ್ಯದಲ್ಲಿ ಬಿಜೆಪಿ ಪಕ್ಷದಿಂದ ಬೃಹತ್ ತಿರಂಗ ಯಾತ್ರೆ, ಮೆರವಣಿಗೆಯುದ್ದಕ್ಕೂ ಮೊಳಗಿದ ವಂದೇ ಮಾತರಂ ಘೋಷಣೆ. ಕಾವೇರಿ ನೀರಿಗಾಗಿ ಆಗ್ರಹಿಸಿ ಮಹಾರಾಜನಗರ ನಿವಾಸಿಗಳಿಂದ ಬೈಕ್ ರ್ಯಾಲಿ, ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಆಕ್ರೋಶ, ಅಪರ ಜಿಲ್ಲಾಧಿಕಾರಿಗಳಿಂದ ಸಮಸ್ಯೆ ನಿವಾರಿಸುವ ಭರವಸೆ. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ನಲ್ಲಿ ರಾಜ್ಯ ಸರ್ಕಾರ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಿಸಲು ಮುಂದಾಗಿರುವ ಕ್ರಮವನ್ನು ಖಂಡಿಸಿ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ನಲ್ಲಿ ರಾಜ್ಯ ಸರ್ಕಾರ ಕಾವೇರಿ ಆರತಿ ಹಾಗೂ ಅಮ್ಯೂಸ್ಮೆಂಟ್ ಪಾರ್ಕ್ ಕ್ರಮವನ್ನು ವಿರೋಧಿಸಿ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಬಡಗಲ್ಪುರ ನಾಗೇಂದ್ರ ನೇತೃತ್ವದಲ್ಲಿ ನಡೆದ ಹೋರಾಟಕ್ಕೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸಾಥ್ ನೀಡಿದರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಪ್ರತಿಭಟನೆ ಹಲವಾರು ವಿಷಯಗಳು ಇಟ್ಕೊಂಡು ಇಲ್ಲಿ ಮಾಡಿದ್ವಿ. ಏನು ರಾಗಿ ಮತ್ತು ಭತ್ತ ಖರೀದಿ ಕೇಂದ್ರ ಇಡೀ ವರ್ಷ ತೆಗಿಬೇಕು, ಇಲ್ಲಾಂದರೆ ದಲ್ಲಾಳಿಗಳ ಕಾಟ ರೈತರಿಗೆ ಅದು ದೊಡ್ಡ ಸಮಸ್ಯೆ ಆಯ್ತೈತೆ. ಈಗೇನು ಸರ್ಕಾರ ಅಕ್ರಮ ಸಕ್ರಮದಲ್ಲಿ 25,000 ಮತ್ತು ಅದ್ರ ಜೊತೆಗೆ ಸುಮಾರು ಒಂದು 60-70,000 ಟೋಟಲ್ ಆಗುತ್ತೆ. ಏನು ಅಕ್ರಮ ಪಂಪ್ಸೆಟ್ಗಳನ್ನು ಸಕ್ರಮ ಮಾಡೋಕ್ಕೆ ಅದನ್ನು ಕಟ್ಟೋಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ರೈತರು 25,000 ಕಟ್ಕೊಂಡು ಅದನ್ನು ಸಕ್ರಮ ಮಾಡಿಕೊಡ್ಬೇಕು ಅನ್ನೋದು ಒಂದು ಒತ್ತಾಯ. ಅದಾದ ನಂತರ ಕಬ್ಬನ್ನು ಬೆಲೆ ನಿಗದಿ ಮಾಡಬೇಕಾಗಿರೋಂಥದ್ದು, ಏನು FRP ಏನು ನಿಗದಿ ಮಾಡ್ತಾಯಿದ್ದಾರೆ ಇಳುವರಿ ಮೇಲೆ ಅದನ್ನು ಬದಲಾವಣೆ ಮಾಡಬೇಕಾಗಿರೋಂಥದ್ದು. KRSಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕು ಮತ್ತು ಕಾವೇರಿ ಆರತಿ ಎರಡನ್ನೂ ಮಾಡ್ತಾ ಇರೋದು, ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು. ಯಾಕೆ ಏನು ಎತ್ತ ಅಂತ ಚರ್ಚೆ ಮಾಡಬೇಕು. ಅದನ್ನು ಇಷ್ಟು ಅಂಶಗಳನ್ನು ಇಟ್ಕೊಂಡು ನಾವು ಇಲ್ಲಿ ಪ್ರತಿಭಟನೆ ಮಾಡಿದ್ವಿ. ಮುಂಚೆ ಇಲ್ಲಿ 150 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಟನ್ಗೆ ಉಪ ಉತ್ಪನ್ನಗಳಿಗೆ ಅನೌನ್ಸ್ ಮಾಡಿದರು. ಅದನ್ನು ಯಾವುದೇ ಥರದ ಕಾರ್ಯರೂಪಕ್ಕೆ ಬಂದಿಲ್ಲ. ಸರ್ಕಾರ ಏನು ಫ್ಯಾಕ್ಟ್ರಿಗಳಿಂದ ನಮಗೆ ಆ ದುಡ್ಡು ಬರ್ತಾ ಇಲ್ಲ. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೆಆರ್ಎಸ್ನಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ರದ್ದುಗೊಳಿಸಬೇಕು, ಕಾವೇರಿ ಆರತಿ ನಿಲ್ಲಿಸಿ 92 ಕೋಟಿ ನಾಲೆ ಆಧುನೀಕರಣ ಬಳಸಿ ಕೊನೆ ಭಾಗದ ರೈತರಿಗೆ ನೀರು ಕೊಡಿ ಅಂತ ಒತ್ತಾಯಿಸಿದರು. ರಾಜ್ಯ ಸರ್ಕಾರ ಟನ್ ಕಬ್ಬಿಗೆ 500 ರೂಪಾಯಿ ಪ್ರೋತ್ಸಾಹಧನ ನೀಡಬೇಕು, ರೈತ ವಿರೋಧಿ ಕಾಯ್ದೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಾಪಸ್ ಪಡೆಯಬೇಕು, ಕೆಆರ್ಎಸ್ ನಾಲೆ ವ್ಯಾಪ್ತಿಯಲ್ಲಿ ನೀರು ಬಿಟ್ಟು ಜಾನುವಾರುಗಳನ್ನು ಉಳಿಸಬೇಕು, ಭತ್ತ ಖರೀದಿ ಕೇಂದ್ರ ತೆರೆಯಬೇಕು ಅಂತ ಒತ್ತಾಯಿಸಿದರು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸಬೇಕಾಗುತ್ತದೆ ಅಂತ ಎಚ್ಚರಿಕೆ ಕೂಡ ನೀಡಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಕೆಂಪೇಗೌಡ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಅದಕ್ಕೆ ಇದಕ್ಕೆ ಅಮ್ಯೂಸ್ಮೆಂಟ್ ಪಾರ್ಕು ಅಂತ ಬಂದರು. ಆಮೇಲೆ ಆ ಗಂಗಾ ಆರತಿ ಮಾಡಿದ್ರು ಅಂತ ಇವರು ಕಾವೇರಿ ಆರತಿ. ನಮ್ಮವ ಮದ್ದೂರು, ಮಳವಳ್ಳಿ, ಮಂಡ್ಯ ಡಿಸ್ಟ್ರಿಬ್ಯೂಟ್ ಕೆನಾಲ್ಗಳು ನೀರೇ ಹೋಗ್ತಾ ಇಲ್ಲ, ಎಲ್ಲ ಹೂಳು ತುಂಬ್ಕೊಂಡು ನಿಂತವೆ. ಅಲ್ಲಿ 92 ಅರ್ಥವೇ ಇಲ್ಲ. ನನ್ನಂತನಿಗೆ ಅದೇನೋ ಅರ್ಥ ಆಯ್ತಾ ಇಲ್ಲ. 92 ಕೋಟಿ ಅದು ಯಾಕೆ ಖರ್ಚು ಮಾಡ್ತಾರೆ ಅಂತ. ಅದನ್ನೇ 92 ಕೋಟಿನ ತೆಗೆದು ಈ ಸೀಳು ನಾಲೆಗಳನ್ನ ಲೈನಿಂಗ್ ಮಾಡಿದ್ರೆ ತುಂಬ ಜನಕ್ಕೆ ನೀರು ಒದಗುತ್ತೆ, ನಮ್ಮ KRSಲ್ಲೂ ನೀರು ಉಳಿತದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿಯವರ ಸರ್ವಾಧಿಕಾರಿ ಧೋರಣೆಯನ್ನು ಖಂಡಿಸಿ ಮಂಡ್ಯದ ಕಲಾಮಂದಿರದಲ್ಲಿ ಮೈಸೂರು ವಿಭಾಗ ಮಟ್ಟದ ಜಾಗೃತಿ ಸಮಾವೇಶ ಯಶಸ್ವಿಯಾಗಿ ನಡೆಯಿತು. ಇದಕ್ಕೂ ಮೊದಲು ಜೋಶಿ ವಿರುದ್ಧ ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಕೂಡ ಜರುಗಿತು. ಮಂಡ್ಯದ ಕಲಾಮಂದಿರದಲ್ಲಿ ಜೋಶಿ ವಿರುದ್ಧ ನಡೆದ ಜನಜಾಗೃತಿ ಸಮಾವೇಶವನ್ನು ಗಣ್ಯರು ನಗಾರಿ ಬಾರಿಸುವ ಮೂಲಕ ಉದ್ಘಾಟಿಸಿದರು. ಸಮಾವೇಶದಲ್ಲಿ ಮಾತನಾಡಿದ ಸಂಸ್ಕೃತ ವಿಶ್ವವಿದ್ಯಾನಿಲಯದ ನಿವೃತ್ತ ಕುಲಪತಿಗಳಾದ ಪ್ರೊಫೆಸರ್ ಪದ್ಮಾಶೇಖರ್ ಅವರು ಪರಿಷತ್ನ ಮೂಲ ಆಶಯಗಳಿಗೆ
ಅಧೋಗತಿ ಬಂದಿದೆ. ಜೋಶಿಯನ್ನು ಗೆಲ್ಲಿಸಿದ್ದಕ್ಕೆ ನಾವು ಈಗ ಪಶ್ಚಾತ್ತಾಪ ಪಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅವರಿಗೆ ಅಧಿಕಾರ ದಾಹ ಹೆಚ್ಚಾಗಿದೆ. ಸರ್ಕಾರ ಅವರನ್ನು ಕೂಡಲೇ ಅಮಾನತು ಮಾಡಬೇಕು. ಈತ ಯಾವುದೇ ಕಾರಣಕ್ಕೂ ಮುಂದುವರಿಯಬಾರದು. ಈತ ನಮಗೆ ಬೇಕಿಲ್ಲ ಅಂತ ಹೇಳಿದರು. ಮತ್ತು ತಿದ್ದುಪಡಿಯನ್ನು ಮಾಡಿರುವಂಥದ್ದು ಮತ್ತು ಮಾಡಲಿಕ್ಕೆ ಹೊರಟಿರುವಂತಹ ಆ ರೂಪುರೇಖೆಗಳನ್ನು ನಾವು ಗಮನಿಸಿದಾಗ ಎಂತಹ ದುರಂತ ಮುಂದೆ ಘಟಿಸಬಹುದು ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಸಾಹಿತ್ಯ ಪರಿಷತ್ತಿನ ಮೂಲ ಆಶಯ ಎಂಥ ಅಧೋಗತಿಗೆ ಇಂಥವ್ರದಿಂದ ಇಳಿತಾ ಇದೆಯಲ್ಲ ಅಂತೇಳಿ ಇಲ್ಲಿ ನಾನು ಹೇಳಬೇಕಾದದ್ದು ನಾವು ಮತದಾರರಾದಂತಹ ನಮ್ಮನ್ನು ನಾವು ಪ್ರಶ್ನಿಸ್ಕೊಳ್ಬೇಕಾಗಿದೆ. ಆರಂಭದ ದಿನಮಾನಗಳಲ್ಲಿಯೇ ಅವರ ನಡವಳಿಕೆ ಹೇಗಿತ್ತು ಅಂತೇಳಿ ನಮಗೆಲ್ಲವೂ ಕೂಡ ಕೊಂಚ ಪರಿಚಯ ಆಗಿತ್ತು. ಆದರೂ ಕೂಡ ಅಂಥವ್ರನ್ನ ಗೆಲ್ಲಿಸಿದ್ದೀವಲ್ಲ, ನಮ್ಗೆ ತಗೊಂಡು ನಾವು ಹೊಡ್ಕೋಬೇಕಾಗಿದೆ ಇವಾಗ. ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಕೆ.ಟಿ. ಶ್ರೀಕಂಠೇಗೌಡ ಮಾತನಾಡಿ, ಜೋಶಿಯವರು ನನ್ನನ್ನು ರಾಜಕಾರಣಿ ಅಂತ ಹೇಳಿದ್ದಾರೆ. ನಾನು ರಾಜಕಾರಣಕ್ಕೆ ಬರುವ ಮೊದಲು ಶಿಕ್ಷಕನಾಗಿದ್ದೆ. ನನ್ನ ಊರಿನಲ್ಲಿ ಆಗಲೇ ಲೇಖಕರ ಸಮ್ಮೇಳನವನ್ನು ನಡೆಸಿದ್ದೆ. 16 ಲೇಖನಗಳು ಪತ್ರಿಕೆಗಳಲ್ಲಿ ಪ್ರಕಟವಾಗಿದ್ದಾವೆ. ಪ್ರಶ್ನೆ ಮಾಡಿದವರಿಗೆ ನೋಟಿಸ್ ಕೊಡುವಂತಹ ನೀಚ ಕೆಲಸವನ್ನು ಜೋಶಿ ಮಾಡುತ್ತಿದ್ದಾರೆ ಅಂತ ಹೇಳಿದರು. ಒಬ್ಬ ರಾಜ್ಯಾಧ್ಯಕ್ಷನಾಗಿ ತನಗೆ ಪೊಲೀಸ್ ರಕ್ಷಣೆ ಕೇಳುತ್ತಿರುವ ನಿನಗೆ ನಾಚಿಕೆಯಾಗಬೇಕು ಅಂತ ತಿಳಿಸಿದ ಅವರು, ಒಂದು ಕ್ಷಣ ಜೋಶಿ ಅಧಿಕಾರದಲ್ಲಿರಲು ಅರ್ಹತೆ ಇಲ್ಲ ಅಂತ ಹೇಳಿದರು. ಮುಖ್ಯಮಂತ್ರಿಗಳು ಈತನನ್ನು ಅಮಾನತಿನಲ್ಲಿಡಬೇಕು. ಸಾಹಿತಿಗಳು, ಬುದ್ಧಿಜೀವಿಗಳು ನಿಯೋಗ ತೆರಳಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೇವೆ. ಇದು ಆರಂಭ. ನ್ಯಾಯ ಸಿಗುವವರೆಗೂ ನಾವು ಸುಮ್ಮನೆ ಕೂರುವುದಿಲ್ಲ ಅಂತ ಎಚ್ಚರಿಕೆ ನೀಡಿದರು. ಮಣ್ಣಿನ ಕಥೆಗಳಲ್ಲಿ ಸಂಕಲನದಲ್ಲಿ ನನ್ನ ಕಥೆಯೂ ಇದೆ. ನಾಳೆ ಸರಾದ ಪತ್ರಿಕೆಗಳಲ್ಲಿ ನನ್ನ 16 ಕಥೆಗಳು, ಲೇಖನಗಳು ಪ್ರಕಟಗೊಂಡಿದ್ದಾವೆ. ಜೋಶಿ ಅವರೇ, ನಾವು 2 ಕೋಟಿ ಇಲ್ಲಿಂದ ಹೊತ್ಕೊಂಡು ಹೋಗಿದ್ದೀರಿ. ಜನರ ತೆರಿಗೆ ಹಣವನ್ನು ಲೆಕ್ಕ ಕೊಡ್ರಿ ಅಂದ್ರೆ ಎಲ್ಲರ ಮೇಲೆ ಕ್ರಮ ಅಂತೀರಾ? ಜಿಲ್ಲಾ ಸಾಹಿತ್ಯ ಪರಿಷತ್ತಿಗಿರುವ ಅಧಿಕಾರವನ್ನ ನೀವು ಚಿಕ್ಕಬಳ್ಳಿ ಕೊಟ್ಟಿದ್ರಲ್ಲ, ತಿದ್ದುಪಡಿ ಮೂಲಕ ಅದನ್ನು ಕೈ ಬಿಡಿ ಅಂದ್ರೆ ನಿಮ್ಮ ಮೇಲೆ ಕ್ರಮ ಅಂತೀರಾ? ಹರ್ಷ ಅನ್ನುವ ಒಬ್ಬ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಕ್ರಿಯಾಶೀಲ ಅಧ್ಯಕ್ಷರನ್ನ ಅಮಾನತಿನಲ್ಲಿಡ್ತೀರಿ. ರಂಗಸ್ವಾಮಿ ಎನ್ನುವ ಒಬ್ಬ ಕನ್ನಡ ಪರಿಚಾರಕನ ಅಮಾನತಿನಲ್ಲಿಡ್ತೀರಿ. ಜಯಪ್ರಕಾಶ್ ಮಾಡುವಂತ ಇಡೀ ರಾಜ್ಯದಲ್ಲಿ ಒಂದು ಸಾಂಸ್ಕೃತಿಕ ನೆಲೆಯಲ್ಲಿ ಕರ್ನಾಟಕ ಸಂಘದ ಮೂಲಕ ಅದ್ಭುತವಾದ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇರ್ತಕ್ಕಂಥ ರಚನಾತ್ಮಕ ಸಂಘಟನೆ ಅಧ್ಯಕ್ಷರಿಗೆ ಮಾನನಷ್ಟ ಮೊಕದ್ದಮೆ ಹೋಗ್ಲಿಕ್ಕೆ ನೋಟಿಸ್ ಕೊಡ್ತೀರಾ? ಇದಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನಾವು ಆಯ್ಕೆ ಮಾಡಿರೋದು ಸ್ವಾಮಿ. ಇದು ಕೂಡದು, ಇದು ಎಂದಿಗೂ ಆಗಬಾರದು. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಿಜವಾದ ಅರ್ಥದಲ್ಲಿ ಕನ್ನಡ ಪರಿಚಾರಕರಾಗಿ ಕೆಲಸ ಮಾಡಬೇಕು, ಕನ್ನಡ ಸಂಘಟನೆಯಾಗಿ ಕೆಲಸ ಮಾಡಬೇಕು, ಕನ್ನಡವನ್ನು ಕಟ್ಟುವ ಕೆಲಸವನ್ನು ಮಾಡಬೇಕು. ಎಲ್ಲರ ಮೇಲೆ ಮೊಕದ್ದಮೆ ಹೂಡೋದಲ್ಲ. ಇತಿಹಾಸ ಸಂಶೋಧಕರಾದ ಪ್ರೊಫೆಸರ್ ನಂಜರಾಜ ಅರಸರವರು ಮಾತನಾಡಿ, ಕೇವಲ ಭಾಷಣ ಮಾಡುವುದರಿಂದ ಏನು ಪ್ರಯೋಜನವಾಗುವುದಿಲ್ಲ. ಇವತ್ತಿನಲ್ಲಿ ಭಾಷಣಗಳಿಗೆ ಬೆಲೆ ಇಲ್ಲದಂತಾಗಿದೆ. ಆತನನ್ನು ಎಳೆದು ಕೆಳಗೆ ಬಿಸಾಡುವಂಥ ಕೆಲಸ ಆಗಬೇಕು ಅಂತ ಹೇಳಿದರು. ಸರ್ಕಾರ ಅಂದರೆ ಸಿದ್ದರಾಮಯ್ಯ. ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ನಾವು ಹೇಳಬೇಕು, ಜೋಶಿಯನ್ನು ಅಧ್ಯಕ್ಷ ಸ್ಥಾನದಿಂದ ಕಿತ್ತೊಗೆದಿದ್ದರೆ ಮಂಡ್ಯದಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭ ಮಾಡಬೇಕು. ಅದಕ್ಕೂ ಪ್ರತಿಕ್ರಿಯೆ ಸಿಗದಿದ್ದರೆ ಅಮರನಾಥ ಉಪವಾಸ ಆರಂಭಿಸಬೇಕು. ನಿಮಗೆ ಯಾರಿಗಾದರೂ ಧೈರ್ಯ ಇದೆಯಾ ಅಂತ ಪ್ರಶ್ನೆ ಮಾಡಿದ ಅವರು, ನಾನೇ ಮೊದಲು ಅಮರನಾಥ ಉಪವಾಸ ನಡೆಸುತ್ತೇನೆ, ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿದರು. ರಾಜ್ಯ ಸರ್ಕಾರಕ್ಕೆ ನಾವು ಬಿಸಿ ಮುಟ್ಟಿಸಿದರೆ 3 ದಿನದಲ್ಲಿ ಅದನ್ನು ಕಿತ್ತು ಹಾಕುತ್ತಾರೆ. ಈ ಕೆಲಸವನ್ನು ಮಂಡ್ಯ ಜನ ಮಾಡಿ ಅಂತ ಅವರು ಸಲಹೆ ನೀಡಿದರು. ಸಿದ್ದರಾಮಯ್ಯನಿಗೆ ಒಂದು ಎಚ್ಚರಿಕೆ ಕೊಡಿ, ಅಲ್ಟಿಮೇಟಮ್ ಕೊಡಿ. ಇವಾಗ ಕಿತ್ತಾಕಿ ಹೋದರೆ ಮಂಡ್ಯದಲ್ಲಿ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಉಪವಾಸ ಬೆಳಿಗ್ಗೆ ಮಾಡ್ಕೊಂಡು ಇರ್ತಾರೆ. 24 ಗಂಟೆಗಳ ಸತ್ಯಾಗ್ರಹ ಚಳವಳಿ ಮಾಡ್ತೀವಿ ಅಂತಾರೆ. 2 ದಿನ ಮಾಡ್ತೀವಿ, 3 ದಿನ ಮಾಡ್ತೀವಿ, 4 ದಿನ ಮಾಡ್ತೀವಿ. ಅದೇನು ಪ್ರತಿಕ್ರಿಯೆ ಬರದೇ ಹೋದರೆ ಶ್ರೀಕಂಠೇಗೌಡರು ನಮ್ಮ ಸುನಂದಕ್ಕ ಇದ್ದಾರೆ, ಆಮರಣ ಅಂತ ಉಪವಾಸ ಕೂತ್ಕೊಳ್ಳಿ. ಧೈರ್ಯ ಇದೆ ನಿಮಗೆ? ಸಿದ್ದರಾಮಯ್ಯ ಹೇಳಿ ಬಂದಿದ್ದನ್ನ ಸಾಂಕೇತಿಕವಾಗಿ 3-4 ಗಂಟೆ ಕೊಡಿ, ನಾವು ಸತ್ಯಾಗ್ರಹ ಮಾಡ್ತೀವಪ್ಪ, ಚಳವಳಿ ಮಾಡ್ತೀವಿ, ಉಪವಾಸ ಸತ್ಯಾಗ್ರಹ ಮಾಡ್ತೀವಿ 24 ಗಂಟೆ ಬ್ಯಾಕ್ ಬೈ ಬ್ಯಾಕ್. ಆಮೇಲೆ ಆಮರಣ ಅಂತ ಕೂತ್ಕೊಡ್ತೀವಿ. ಆಗ ಕಣ್ಣು ತೆಗೆಯುತ್ತವರಿಗೆ
ಕೂತ್ಕೊಳ್ಳೋ ವ್ಯಕ್ತಿಯ ತೂಕದ ಆಧಾರದ ಮೇಲೆ ಕಂಪರಿತೆ ಅವನನ್ನು ಕಿತ್ತಾಕ್ತಾರೆ, ಗೋಡೆ ಹಾಕಿ ಸರ್ಕಾರಿ ಆದೇಶ ಮಾಡಿ ಅವನು ತೆಗಿತಾರೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದ ಮೀರಾ ಶಿವಲಿಂಗಯ್ಯ ಮಾತನಾಡಿ, ಮಂಡ್ಯದಲ್ಲಿ ಸಮ್ಮೇಳನ ನಡೆಸಲು ಅನೇಕರು ಸಂಘ ಸಂಸ್ಥೆಗಳು ನಮಗೆ ಸಹಕಾರ ನೀಡಿದರು. ಸಮ್ಮೇಳನ ಯಶಸ್ವಿಯಾಗಿ ನಡೆಯಿತು. ಆದರೆ ಜೋಶಿಯವರು ವಿನಾಕಾರಣ ನಮ್ಮನ್ನು ಅಪಮಾನ ಮಾಡಿ ನಿಂದಿಸಿದರು ಅಂತ ತಮ್ಮ ಅಳಲನ್ನು ತೋಡಿಕೊಂಡರು. ಅನೇಕ ದ್ವಂದ್ವಗಳಿಗೆ, ಅನೇಕ ಲೋಪದೋಷಗಳಿಂದ ನಾವೆಲ್ಲರೂ ಕೂಡ ಇದರ ವಿರುದ್ಧವಾಗಿ ನಿಲ್ಲಬೇಕಾಯಿತು. ಮತ್ತು ಅವ್ರು ಹೇಳುವಾಗ ಇದ್ರ ವಿರುದ್ಧವಾಗಿ ನಾವು ಮಾತಾಡೋದನ್ನು ಕೂಡ ನಮಗೆ ನಿಜಕ್ಕೂ ಮನಸ್ಸಿಗೆ ನೋವಾಗುತ್ತೆ. ಕನ್ನಡ ಸಾಹಿತ್ಯ ಪರಿಷತ್ತು ಅಂದರೆ ನಮಗೆ ತುಂಬ ಅಭಿಮಾನದ ಒಂದು ಸಂಸ್ಥೆ ಅದು. ಆದರೂ ಕೂಡ ಆ ಸಂಸ್ಥೆಗೆ ಒಂದು ಲೋಪದೋಷಗಳನ್ನು ಸರಿಪಡಿಸುವಂಥ ಒಂದು ಸದುದ್ದೇಶದಿಂದ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿ ಇದರ ತಿದ್ದುಪಡಿಗಳು ಏನೇನು ಆಗಬೇಕು ಅಂತ ಹೇಳಿ ನಿರ್ಣಯಗಳನ್ನು ಕೈಗೊಳ್ತಾ ಇದ್ದೇವೆ. ಸಮಾವೇಶದಲ್ಲಿ ಹೋರಾಟಗಾರರಾದ ಸಿದ್ದರಾಮಯ್ಯ, ಜಾಣಗೆರೆ ವೆಂಕಟರಾಮಯ್ಯ, ಇ.ಸಿ. ರಾಮಚಂದ್ರೇಗೌಡ, ವಿಮಲಾ, ಡಾಕ್ಟರ್ ಪುಷ್ಪಾ, ಕಾಳೇಗೌಡ ನಾಗವರ, ಸುನಂದ ಜಯರಾಮ್, ಸಿ. ಕುಮಾರಿ, ಪ್ರೊಫೆಸರ್ ಜಯಪ್ರಕಾಶ್ ಗೌಡ, ಡಾಕ್ಟರ್ ರಾಘವ್, ಜಿ.ಟಿ. ವೀರಪ್ಪ, ಡಾಕ್ಟರ್ ವೆಂಕಟೇಶ್ ಹಾಗೂ ಇನ್ನಿತರರಿದ್ದರು. ಸಮಾವೇಶದಲ್ಲಿ ಜೋಶಿ ವಿರುದ್ಧ ಕೈಗೊಂಡ ನಿರ್ಣಯಗಳನ್ನು ಚಂದಗಾಲು ಲೋಕೇಶ್ ರವರು ಓದಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಎಲ್ಲರೂ ಕೂಡ ಚಪ್ಪಾಳೆ ತಟ್ಟುವ ಮೂಲಕ ಅಂಗೀಕರಿಸಿದರು. ನಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿದ ಎಲ್ಲ ಪದಾಧಿಕಾರಿಗಳು ಮತ್ತು ಸಂಘಟನೆಯ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರಿಗೆ ತಮ್ಮ ಮನವಿಯನ್ನು ಸಲ್ಲಿಸಿದರು. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಬೃಹತ್ ತಿರಂಗ ಯಾತ್ರೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಬೃಹತ್ ತಿರಂಗ ಯಾತ್ರೆ ಯಶಸ್ವಿಯಾಗಿ ನಡೆಯಿತು. ಭಾರತೀಯ ಸೇನೆಯೊಂದಿಗೆ ರಾಷ್ಟ್ರ ರಕ್ಷಣೆಗಾಗಿ ನಡೆಯುತ್ತಿರುವ ತಿರಂಗ ಯಾತ್ರೆಗೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ಮಂಡ್ಯದ ಸಿಲ್ವರ್ ಜೂಬ್ಲಿ ಪಾರ್ಕ್ನಿಂದ ವಿಶ್ವೇಶ್ವರಯ್ಯ ಪ್ರತಿಮೆವರೆಗೆ ತಿರಂಗ ಯಾತ್ರೆ ಸಾಗಿತು. ರಾಷ್ಟ್ರಧ್ವಜ ಹಿಡಿದು ತಿರಂಗ ಯಾತ್ರೆಗೆ ಚಾಲನೆ ಕೊಟ್ಟರು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಇಂದ್ರೇಶ್ ಅವರು. ಎಲ್ಲರೂ ಸೇರಿ ಇವತ್ತು ಭಾರತ ದೇಶದ ಸೈನಿಕರ ಜೊತೆ ನಾವಿದ್ದೇವೆ, ನಾವು ನೈತಿಕ ಬೆಂಬಲವನ್ನು ನಿಮ್ಗೆ ನೀಡ್ತೇವೆ, ನೀವು ಪಾಕಿಸ್ತಾನವನ್ನು ಮತ್ತು ಉಗ್ರವಾದವನ್ನು ಎರಡನ್ನೂ ಕೂಡ ಏನು ಬೆಂಬಲಿಸ್ತಾವ್ರೆ ಅದಷ್ಟನ್ನು ಕೂಡ ಮಣಿಸ್ಬೇಕು ಅನ್ನೋ ದೃಷ್ಟಿನಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯ ಜನತೆ ಇವತ್ತೊಂದು ಬೆಂಬಲವನ್ನು ನೀಡಿದೆ. ನಿಜಕ್ಕೂ ಭಾರತ ಮಾತೆ ನಾವು ಆಶ್ರಯ ಪಡೀತಾ ಇದ್ದೀವಿ. ಖುಷಿಯಾಗುತ್ತೆ. ಇವತ್ತು ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಮಂಡ್ಯ ಜಿಲ್ಲೆಯ ಕೇಂದ್ರ ಭಾಗದಲ್ಲಾಗಿದೆ. ಇದಿನ್ನೂ ತಾಲೂಕು ಮಟ್ಟದಲ್ಲಿ ಎಲ್ಲ ವಿಭಾಗಗಳಲ್ಲೂ ಕೂಡ ಆಗಬೇಕು ಅಂತೇಳಿ ನಾವು ಬಯಸ್ತೇವೆ. ಇವತ್ತು ಏನು ನಾವೆಲ್ಲ ಸೇರಿದ್ವಿ, ಇವತ್ತು ಅಷ್ಟು ಜನನೂ ಕೂಡ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ನಾಯಕತ್ವ ಮತ್ತು ನಮ್ಮ ಸೇನೆಯ 3 ವಿಭಾಗಗಳ ಸೈನಿಕರುಗಳಿಗೆ ನಾವೆಲ್ಲರೂ ಕೂಡ ನೈತಿಕವಾದ ಬೆಂಬಲವನ್ನು ಕೊಡ್ತೇವೆ. ಎಲ್ಲರೂ ಕೂಡ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇಚ್ಛೆಯಿಂದ ಇವತ್ತು ಈ ತಿರಂಗ ಯಾತ್ರೆಯನ್ನು ಮಾಡಿದ್ದಾರೆ. ನಾವೆಲ್ಲ ಮೋದಿಜಿಯವರಿಗೆ ಮತ್ತು ನಮ್ಮ ಸೈನಿಕರಿಗೆ 3 ವಿಭಾಗದ ಸೈನಿಕರಿಗೆ ನಾವೆಲ್ಲರೂ ಕೂಡ ನಮನವನ್ನು, ನಮ್ಮ ನಮಸ್ಕಾರಗಳನ್ನು ತಿಳಿಸಬೇಕು. ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಅನೇಕ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಹೆಜ್ಜೆಟ್ಟಿದ್ದರು. ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡ ಮಠಾಧೀಶರು, ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಘೋಷಣೆ ಕೂಗಿದರು. ಇದೇ ವೇಳೆ ಬಿಜೆಪಿ ಮುಖಂಡರಾದ ಅಶೋಕ್ ಜಯರಾಮ್, ಸಿದ್ದರಾಮಯ್ಯ ಸೇರಿದಂತೆ ಅನೇಕರು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ತಿರಂಗ ಯಾತ್ರೆ ಉದ್ದಕ್ಕೂ ಒಂದೇ ಮಾತ್ರ ಘೋಷಣೆ ಮೊಳಗಿದವು. ಯುದ್ಧ ನಿಂತಿಲ್ಲ, ವಿಶ್ರಾಮ ಅಷ್ಟೇ ಕೊಟ್ಟಿದ್ದಾರೆ. ಯುದ್ಧ ನಿಂತೋಗದೆ ಅಂತ ಎಲ್ಲ ಮಾತಾಡ್ತಿದ್ದಾರೆ. ಯುದ್ಧ ನಿಂತಿಲ್ಲ, ಯುದ್ಧ ಮುಂದುವರಿಯುತ್ತೆ. ಕಾಯ್ತಾ ಇರಿ, ಅದಕ್ಕೆ ನೀವು ಚಿಂತೆ ಮಾಡಬೇಡಿ. ಇನ್ನೂ ದೊಡ್ಡ ಯುದ್ಧ ಆಗುವ ಸಂಭವವಿದೆ, ಅದಕ್ಕೆ ಕಾಯ್ತಾ ಇದ್ದಾರೆ, ಸ್ಕೆಚ್ ಆಗ್ತಾ ಇದ್ದಾರೆ. ದಯವಿಟ್ಟು ಯುದ್ಧ ನಿಂತೋಗದೆ ಅಂತ ನೀವೆಲ್ಲ ವಿಶ್ರಾಂತಿಗೆ ಹೋಗಬೇಡಿ. ವಿಶ್ರಾಂತಿ ಕೊಟ್ಟಿದ್ದಾರೆ ಅಷ್ಟೇ ಹೊರತು ಯುದ್ಧವನ್ನು ನಿಲ್ಲಿಸಿಲ್ಲ.
ಸ್ವಲ್ಪ ನಮ್ಮ ಮೇಲೆ ಕಣ್ಣ ತೆರೆದರೂ ಸುಧಾ ಅವರ ಕಣ್ಣ ಕಿತ್ತಾಕುವಂಥ ಶಕ್ತಿಯನ್ನು ಮೋದಿ ಕೊಟ್ಟಿದ್ದಾರೆ, ಮಾಡ್ತಾರೆ ಮುಂದಕ್ಕೆ. ದಯವಿಟ್ಟು ನೀವೆಲ್ಲರೂ ಯುದ್ಧ ನಿಂತೋಗದೆ ವಿಶ್ರಾಮ ತಗೊಂಡು ವಿಶ್ರಾಮದಲ್ಲಿ ಬಿಡಿ, ನಿಮ್ಮ ಕರ್ತವ್ಯವನ್ನು ನೀವು ಮಾಡ್ತಾರೆ ಅಂತೇಳಿ ನಾನು 4 ಮುಗಿಸ್ತೀನಿ. ಪಾಂಡವಪುರ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಅವ್ಯವಸ್ಥೆ ಬಗ್ಗೆ ಇತ್ತೀಚೆಗೆ ನಮ್ಮ ಸ್ವರ್ಣ ವಾಹಿನಿ ಬಿತ್ತರಿಸಿದ್ದ ವರದಿಗೆ ತುರ್ತು ಸ್ಪಂದಿಸಿರುವ ಪುರಸಭೆಯು ಗಬ್ಬು ನಾರುತ್ತಿರುವ ನಿಲ್ದಾಣದ ವಾತಾವರಣವನ್ನು ಸ್ವಚ್ಛಗೊಳಿಸಿ ತುರ್ತು ಕಾಮಗಾರಿ ಆರಂಭಿಸಿದ್ದಾರೆ. ವಾಹಿನಿಯ ಕಾರ್ಯಕ್ಕೆ ಸ್ಥಳೀಯರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಪಾಂಡವಪುರ ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿ ಕೊಳಚೆ ನೀರು ನಿಂತು ಇಡೀ ವಾತಾವರಣ ಗಬ್ಬು ನಾರುತ್ತಿರುವ ಬಗ್ಗೆ ನಮ್ಮ ಸ್ವರ್ಣವಾಹಿನಿ ಕಳೆದ 2 ದಿನಗಳ ಹಿಂದಷ್ಟೇ ಸಂಪೂರ್ಣವಾದ ವರದಿಯನ್ನು ಬಿತ್ತರ ಮಾಡಿತ್ತು. ಪಾಂಡವಪುರ ಪುರಸಭೆ ಆಡಳಿತ ಮಂಡಳಿ ವ್ಯಾಪ್ತಿಯಲ್ಲಿನ 15ನೇ ವಾರ್ಡ್ಗೆ ಸೇರಿರುವ ಹಳೆ ಬಸ್ ನಿಲ್ದಾಣದಲ್ಲಿ ಕೊಳಚೆ ನೀರು ಚರಂಡಿಯಲ್ಲಿ ತುಂಬಿಕೊಂಡು ಸಾಂಕ್ರಾಮಿಕ ರೋಗಗಳಿಗೆ ಎಡೆಮಾಡಿಕೊಟ್ಟಿರುವ ಬಗ್ಗೆ ವಾಹಿನಿಯಲ್ಲಿ ವಿಶೇಷ ವರದಿಯನ್ನು ಪ್ರಸಾರ ಮಾಡಲಾಗಿತ್ತು. ವರದಿಯನ್ನು ಗಮನಿಸಿದ ಪಾಂಡವಪುರ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯನ್ನು ಪರಿಶೀಲಿಸಿದರು. ಜೊತೆಗೆ JCB ಮೂಲಕ ತುರ್ತು ಕಾಮಗಾರಿಯನ್ನು ಕೂಡ ಆರಂಭಿಸಿದರು. ಅವರೆಲ್ಲ ಒಪ್ಪಿಕರ ಅವನು ಒಬ್ಬನೇ ಏನು ಪ್ರಾಬ್ಲಮ್ಮು. ಹತ್ತು ವರ್ಷದಿಂದ ಮಾಡಿರೋದು ಅವ್ಯವಸ್ಥೆಯ ಬಗ್ಗೆ ಗಮನ ಹರಿಸಿದ ನಮ್ಮ ಸ್ವರ್ಣವಾಹಿನಿಯ ಬಗ್ಗೆ ಸ್ಥಳೀಯರು ಅಭಿನಂದನೆ ಸಲ್ಲಿಸಿದರು. ಪಾಂಡವಪುರ ಹಳೆ ಬಸ್ ಸ್ಟ್ಯಾಂಡ್ 15ನೇ ವಾರ್ಡ್ ಸಂಬಂಧಪಟ್ಟಂಗೆ ಸುಮಾರು 20 ವರ್ಷಗಳ ಹಿಂದೆ ಮಾಡಿದ್ದಂತ ಮೋರಿ ಇವತ್ತು ಓಪನ್ ಆಗಿದೆ. ಏನಕ್ಕೆ ಅಂದ್ರೆ ಫುಲ್ ಕಂಪ್ಲೀಟ್ ಮಣ್ಣು ಮತ್ತೆ ಬದಿಗಳಿಂದ ತುಂಬೋಗಿತ್ತು. ಇಲ್ಲಿ ಸಾರ್ವಜನಿಕರು ಮತ್ತೆ ಅಂಗಡಿ ಮಳಿಗೆ ಓನರ್ಗಳು ಅವರೆಲ್ಲ ಪುರಸಭೆ ಸದಸ್ಯರಿಗೆ ಮತ್ತೆ ಇವ್ರಿಗೆಲ್ಲ ಯಾರ ಗಮನಕ್ಕೆ ತಂದಿದ್ರು ಕೆಲಸ ಆಗಿರ್ಲಿಲ್ಲ. ಕೆಲವು ಮಾಧ್ಯಮಗಳಿಗೆ ತಿಳಿಸಿ ಆಮೇಲೆ ಪುರಸಭೆಯ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಸ್ಥಳ ಭೇಟಿ ಮಾಡಿ ಇಮಿಡಿಯೇಟ್ಲಿ JCP ಮತ್ತೆ ಅವರ ವರ್ಕರ್ಸ್ ನ ಕಳಿಸಿ ನಿನ್ನೆಯಿಂದನೂ ಸತತವಾಗಿ ತೆಗಿಸ್ತಾ ಇದ್ರು. ಇನ್ನೂ ಇದು ಕಸ ಕ್ಲಿಯರ್ ಆಗಿಲ್ಲ. ಸದ್ಯ ಹೆಂಗೋ ಕ್ಲೀನ್ ಮಾಡಿಸ್ತಾ ಇದಾರೆ. 20 ವರ್ಷದಿಂದ ಮಾಡ್ದೇನೆ ಇರೋ ಕೆಲಸ ಇವತ್ತು ಆಗ್ತಾ ಇದೆ. ಆ ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ಇಲ್ಲಿನ ಸಾರ್ವಜನಿಕರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ಸ್ವರ್ಣ ಟಿವಿ ಅವರು ಬಂದು ಮೊನ್ನೆ ಒಂದು ಸುದ್ದಿ ಮಾಡಿದ್ರು ಈ ಮೋರಿ ಪ್ರಾಬ್ಲಮ್ ಇರೋದ್ರ ಬಗ್ಗೆಲಿ. ಆ ಸ್ವರ್ಣ ಟಿವಿ ಅವ್ರಿಗೆ ಎಷ್ಟು ಧನ್ಯವಾದಗಳನ್ನ ಹೇಳ್ಬೇಕು ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ಯಾಕೆಂದ್ರೆ ಸ್ವರ್ಣ ಟಿವಿ ಮಾಡಿದಂತ ಕೆಲಸ ಇವತ್ತು ಸಾರ್ವಜನಿಕರು ಸಾರ್ವಜನಿಕರು ಒಳ್ಳೆ ಕೆಲಸ ಆಗಿದೆ. ಸ್ವರ್ಣ ಟಿವಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಪುರಸಭಾ ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್ ಹಾಗೂ ಪಾಂಡವಪುರ ಉಪವಿಭಾಗೀಯ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಅರವಿಂದ್, ಪುರಸಭೆ ಇಂಜಿನಿಯರ್ ಚೌಡಪ್ಪ, ಪುರಸಭೆ ಉಪಾಧ್ಯಕ್ಷರಾದ ಅಶೋಕ್ ಸೇರಿದಂತೆ ಇನ್ನಿತರರು ಸ್ಥಳದಲ್ಲಿದ್ದು ಕೆಲಸ ಕಾಮಗಾರಿಯ ಪ್ರಗತಿಯನ್ನು ಪರಿಶೀಲಿಸಿದರು. ಕಾವೇರಿ ನೀರಿಗಾಗಿ ಒತ್ತಾಯಿಸಿ ಮಂಡ್ಯದ ಮಹಾರಾಜನಗರ ನಿವಾಸಿಗಳು ಬೈಕ್ ರ್ಯಾಲಿ ನಡೆಸಿ ಅಪರ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಮನವಿಯನ್ನ ಸಲ್ಲಿಸಿದರು. ಕಾವೇರಿ ನೀರಿಗಾಗಿ ಆಗ್ರಹಿಸಿ KHP ಮಹಾನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಹಾಗೂ ಬಡಾವಣೆ ನಿವಾಸಿಗಳು ತಮ್ಮ ಹೆಂಡತಿ ಮಕ್ಕಳೊಂದಿಗೆ ಬೈಕ್ ರ್ಯಾಲಿ ಮತ್ತು ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. KHP ಮಹಾರಾಜನಗರದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಪಂಚಮುಖಿ ಗಣಪತಿ ದೇವಸ್ಥಾನದ ಬಳಿ ಜಮಾವಣೆಗೊಂಡ ಬಡಾವಣೆ ನಿವಾಸಿಗಳು ಅಲ್ಲಿಂದ ನಗರದ ಸರ್ ವಿಶ್ವೇಶ್ವರಯ್ಯ ಪ್ರತಿಮೆವರೆಗೆ ಬೈಕ್ ರ್ಯಾಲಿ ನಡೆಸಿ ಬಳಿಕ ಅಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೇಕೇ ಬೇಕು, ಕಾವೇರಿ ನೀರು ಬೇಕು, ಕಾವೇರಿ ನಮ್ಮದು ಎಂಬಿತ್ಯಾದಿ ಘೋಷಣೆಯೊಂದಿಗೆ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಅಪರ ಜಿಲ್ಲಾಧಿಕಾರಿ BC ಶಿವಾನಂದ ಮೂರ್ತಿ ಅವರಿಗೆ ಮನವಿ ಸಲ್ಲಿಸಿದರು. ಕೂಡಲೇ ಕುಡಿಯುವ ನೀರು ಪೂರೈಕೆಗೆ ಅಗತ್ಯ ಕ್ರಮ ವಹಿಸದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ರೀತಿಯ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಮೂರ್ತಿ, ಬಡಾವಣೆಯ ಸಮಸ್ಯೆಗಳ ಬಗ್ಗೆ ನನಗೆ ಸಂಪೂರ್ಣ ಅರಿವಿದೆ. ಇತ್ತೀಚೆಗೆ ನಗರಸಭೆಯಲ್ಲಿ KHP ಬಡಾವಣೆಯನ್ನು ಮತ್ತೆ KHPಗೆ ಹಸ್ತಾಂತರ ಮಾಡಲು ನಿರ್ಣಯ ಮಾಡಿದ್ದಾರೆ. ಇದಕ್ಕೆ ಅವಕಾಶವಿಲ್ಲ. ಬಡಾವಣೆಯ ನಿರ್ವಹಣೆಯನ್ನು ಬರುವ ಕಂದಾಯದಿಂದ ನಿರ್ವಹಣೆ ಮಾಡುವುದು ನಗರಸಭೆ ಜವಾಬ್ದಾರಿ ಅಂತ ಹೇಳಿದರು. ಪ್ರತಿಭಟನೆಯಲ್ಲಿ ಮಹಾರಾಜನಗರ ನಿವಾಸಿಗಳ ಸಂಘದ ಪದಾಧಿಕಾರಿಗಳಾದ ಶ್ರೀಕಾಂತ್, ಹರೀಶ್, ಪುಟ್ಟಯ್ಯ, ಅಶೋಕ್, ಶಶಿಧರ್, ಮೋಹನ್, ಯಶಸ್ವಿನಿ, ಕಾಂತರಾಜು, ಶ್ರೀನಿವಾಸ್ ಹಾಗೂ ಬಡಾವಣೆಯ ನಿವಾಸಿಗಳು ಪಾಲ್ಗೊಂಡಿದ್ದರು.
ಕಂದಾಯ ಇಲಾಖೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಗೋಲ್ಮಾಲ್ ಮಾಡಿದ ನಾಗಮಂಗಲ ತಹಶೀಲ್ದಾರ್ ಪ್ರಸನ್ನಕುಮಾರ್ ಅವರನ್ನ ಮೈಸೂರು ವಿಭಾಗದ ಕಂದಾಯ ಇಲಾಖೆಯ ಪ್ರಾದೇಶಿಕ ಆಯುಕ್ತರಾದ ರಮೇಶ್ ರವರು ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ನಮೂನೆ 53ರಲ್ಲಿ ಅರ್ಜಿ ಸಂಖ್ಯೆ 1373 1998-99ರಲ್ಲಿ ಅರ್ಜಿ ಸಲ್ಲಿಸಿದ್ದ NCR ಕಡತಗಳನ್ನು ಅಕ್ರಮವಾಗಿ ತಿದ್ದುಪಡಿ ಮಾಡಿ ಮೈಲಾರಪಟ್ಟಣ ಸರ್ವೆ ನಂಬರ್ 173ರಲ್ಲಿ ರಾಜಲಿಂಗಯ್ಯ ಎಂಬುವರಿಗೆ ಅಕ್ರಮವಾಗಿ ಬದಲಾವಣೆ ಮಾಡಿದ್ದಾರೆ ಅಂತ ಬಿಜೆಪಿ ಮುಖಂಡ ಮಾಜಿ ದರ್ಖಾಸ್ತು ಕಮಿಟಿ ಸದಸ್ಯ ವಕೀಲರಾದ ದೊಂದೆ ಮಾದಳ್ಳಿ ನರಸಿಂಹಮೂರ್ತಿಯವರು ನೀಡಿದ ದೂರಿನ ಅನ್ವಯ ತನಿಖೆಯನ್ನು ನಡೆಸಿದ ಮೈಸೂರು ವಿಭಾಗದ ಕಂದಾಯ ಇಲಾಖೆಯ ಪ್ರಾದೇಶಿಕ ಆಯುಕ್ತರಾದ ರಮೇಶ್ TS ರವರು ನಾಗಮಂಗಲ ಉಪ ತಹಶೀಲ್ದಾರ್ ಪ್ರಸನ್ನಕುಮಾರ್ ಅವರನ್ನು ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಕಂದಾಯ ಇಲಾಖೆಯ ದರಖಾಸ್ತು ಶಾಖೆ ಎಂದರೆ ಕಚೇರಿ ಅಧಿಕಾರಿಗಳು ಮತ್ತು ಮಧ್ಯವರ್ತಿಗಳಿಗೆ ಭರಪೂರ ಭೋಜನ ನಿಯಮಬದ್ಧವಾಗಿ ಅರ್ಜಿ ಸಲ್ಲಿಸಿ ಅನುಭವದಲ್ಲಿ ಇರುವ ವ್ಯಕ್ತಿಯ ಸರ್ವೆ ನಂಬರ್ ಬದಲಾವಣೆ ಮಾಡಿ ಮತ್ತೊಬ್ಬ ವ್ಯಕ್ತಿಗೆ ದಾಖಲೆಗಳನ್ನು ಸೃಷ್ಟಿ ಮಾಡುವುದು ಸರ್ವೇ ಸಾಮಾನ್ಯ. ಎಲ್ಲವೂ ಕೂಡ ಹಣದ ಮುಂದೆ ನಗನಾಣ್ಯ. ನಾಗಮಂಗಲ ಕಂದಾಯ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಿತಿಮೀರಿ ನಡೆಯುತ್ತಿದ್ದು ಪ್ರಸ್ತುತ ಪ್ರಾದೇಶಿಕ ಆಯುಕ್ತರ ಈ ಆದೇಶಕ್ಕೆ ಭ್ರಷ್ಟಾಧಿಕಾರಿಗಳು ಬೆಚ್ಚಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೆ 3 ಅಧಿಕಾರಿಗಳ ತಲೆದಂಡ ಆಗುವುದು ನಿಶ್ಚಿತವಾಗಿದೆ ಎಂದು ಇಲಾಖೆಯ ಬಲ್ಲ ಮೂಲಗಳಿಂದ ತಿಳಿದುಬಂದಿದೆ. ಗ್ರಾಮ ಲೆಕ್ಕಿಕ ಅಧಿಕಾರಿ ಕರ್ಣ ಈ ಹಿಂದೆ ದರಖಾಸ್ತು ಕಮಿಟಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಬಿಂಡಿಗನವಿಲೆ RI ಶಶಿಧರ್ ಮತ್ತು ದೇವಲಪುರ RI ಗಣೇಶ್ ರವರು ಕೂಡ ಈ ಪ್ರಕರಣದಲ್ಲಿ ಕರ್ತವ್ಯ ಲೋಪ ಮಾಡಿದ್ದಾರೆ. ಇವರ ವಿರುದ್ಧವೂ ಕೂಡ ಕ್ರಮ ವಹಿಸಬೇಕಂತ ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ದರಖಾಸ್ತು ಶಾಖೆಯ ಕಳ್ಳ ವ್ಯವಹಾರಗಳು ಸಾರ್ವಜನಿಕ ವಲಯದಲ್ಲಿ ಬಹಿರಂಗ ಚರ್ಚಿತವಾಗಿದ್ದಾವೆ. ಭ್ರಷ್ಟಾಧಿಕಾರಿಗಳಿಗೆ ಇನ್ನಾದರೂ ಕಂದಾಯ ಇಲಾಖೆ ಕಡಿವಾಣ ಹಾಕುವುದು ಎಂಬುದನ್ನು ಕಾದು ನೋಡಬೇಕಾಗಿದೆ. KR ಪೇಟೆಯ ಜಾಕಿ ಕಾರ್ಖಾನೆ ಮತ್ತು ಪೇಜ್ ಇಂಡಸ್ಟ್ರೀಸ್ ಲಿಮಿಟೆಡ್ ರವರು CSR ಕಾರ್ಯಕ್ರಮದ ಅಂಗವಾಗಿ ಪಾಂಡವಪುರ ಸರ್ಕಾರಿ ವಿಭಾಗೀಯ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ವಿತರಣೆ ಮಾಡಿದ್ದು ಅದನ್ನು ಸರ್ಕಾರಿ ಆಸ್ಪತ್ರೆಗೆ ಹಸ್ತಾಂತರ ಮಾಡಲಾಯಿತು. KR ಪೇಟೆಯ ಜಾಕಿ ಕಾರ್ಖಾನೆ ಮತ್ತು ಪೇಜ್ ಇಂಡಸ್ಟ್ರೀಸ್ ಲಿಮಿಟೆಡ್ ರವರು CSR ಕಾರ್ಯಕ್ರಮ 2024-25 ಅಂಗವಾಗಿ ಪಾಂಡವಪುರ ಸರ್ಕಾರಿ ಉಪವಿಭಾಗೀಯ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ವಿತರಣೆ ಮಾಡಿದ್ದು ಆಂಬ್ಯುಲೆನ್ಸ್ ಅನ್ನು ಉಪವಿಭಾಗೀಯ ಸರ್ಕಾರಿ ಆಸ್ಪತ್ರೆಗೆ ಹಸ್ತಾಂತರಿಸಲಾಯಿತು. ಈ ವೇಳೆ ಮಾತನಾಡಿದ ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಅರವಿಂದ್ ರವರು ಸುಮಾರು 18 ಲಕ್ಷ ಬೆಲೆ ಬಾಳುವ ಸುಸಜ್ಜಿತ ಆಂಬ್ಯುಲೆನ್ಸ್ ಅನ್ನು ನಮ್ಮ ಆಸ್ಪತ್ರೆಗೆ ಉಚಿತವಾಗಿ ನೀಡಿರುವುದಕ್ಕೆ ಅಭಿನಂದನೆ ಸಲ್ಲಿಸಿದರು. ಶಾಸಕರ ನಿರ್ದೇಶನದ ಮುಖಾಂತರ ನಮ್ಮ ಆಸ್ಪತ್ರೆಗೆ ಹಸ್ತಾಂತರ ಮಾಡಿಕೊಟ್ಟಿದ್ದು ಆಸ್ಪತ್ರೆ ಹಾಗೂ ಸಂಸ್ಥೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸುಮಾರು 18 ಲಕ್ಷ ಬೆಲೆ ಬಾಳುವಂತಹ ಒಂದು ಫುಲ್ಲಿ ಲೋಡೆಡ್ ಆಂಬ್ಯುಲೆನ್ಸ್ ಅಂತ ಏನು ಕರಿತೀವಿ, ಆ ಆಂಬ್ಯುಲೆನ್ಸ್ ಅನ್ನ ನಮಗೆ ಉಚಿತವಾಗಿ ಕೊಟ್ಟಿದ್ದಾರೆ. ಅದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಕೆಲಸ. ಸೊ MLA ಅವ್ರನ್ನ ಕರೆದು ನಾವು ಅವರ ಮುಖಾಂತರನೇ ನಾವು ಆ ಗಾಡಿನ ರಿಸೀವ್ ಮಾಡ್ಕೊಂಡಿದೀವಿ. ಅದು ಏನು ನಮ್ಮ ಪಾಂಡವಪುರ ಉಪವಿಭಾಗೀಯ ಆಸ್ಪತ್ರೆಯ 100 ಬೆಡ್ಗಳ ಆಸ್ಪತ್ರೆ ಮತ್ತು ಉಪವಿಭಾಗ ಆದ್ರಿಂದ ಆಂಬ್ಯುಲೆನ್ಸ್ಗಳ ಅವಶ್ಯಕತೆ ತುಂಬಾ ಇತ್ತು. ಅದು ಬಡ ರೋಗಿಗಳಿಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ನಾವಾದ್ರೂ ಭಾವಿಸಿ MLA ಅವರು ನೀವೇ ಮೇಂಟೈನ್ ಮಾಡಿ ತಗೊಂಡು ಅಂತ ಹೇಳಿ ಅವರ ನಿರ್ದೇಶನದ ಮೇರೆಗೆ ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ. ಮತ್ತು ಶಾಸಕರು ಹಾಗೂ ತಾಲೂಕು ವಿಭಾಗೀಯ ಆಸ್ಪತ್ರೆ ಆಡಳಿತ ಮಂಡಳಿಯವರು ಕೂಡ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ, ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಅರವಿಂದ್, ಮುರಳೀಧರ್, ಪೇಜ್ ಇಂಡಸ್ಟ್ರೀಸ್ ಲಿಮಿಟೆಡ್ ಸಂಸ್ಥೆ ಅಧಿಕಾರಿಗಳು ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಬಡ್ತಿ ಸಮಸ್ಯೆ ನಿವಾರಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮಂಡ್ಯ ಮಿಮ್ಸ್ ತುರ್ತು ಚಿಕಿತ್ಸಾ ವಿಭಾಗದ ವೈದ್ಯರು ಕಪ್ಪು ಪಟ್ಟಿ ಕಟ್ಟಿಕೊಂಡು ಮೌನ ಪ್ರತಿಭಟನೆ ನಡೆಸಿದರು. ಬಡ್ತಿ ಸಮಸ್ಯೆ ನಿವಾರಣೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿಭಟನೆ ನಡೆಸಲಾಗಿದೆ. ಮಂಡ್ಯ ಮಿಮ್ಸ್ ತುರ್ತು ಚಿಕಿತ್ಸಾ ವಿಭಾಗದ ವೈದ್ಯರು ಕಪ್ಪು ಪಟ್ಟಿ ಕಟ್ಟಿಕೊಂಡು ಕರ್ತವ್ಯದಲ್ಲಿ ಮೌನ ಪ್ರತಿಭಟನೆ ನಡೆಸಿದರು. ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಿರಿಯ ಅಪಘಾತ ವೈದ್ಯಕೀಯ ಅಧಿಕಾರಿಗಳು ಕಳೆದ 15 ದಿನಗಳಿಂದ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸುತ್ತಿದ್ದರೂ ಮಿಮ್ಸ್ ಆಡಳಿತ ಮಂಡಳಿ ನಿರ್ಲಕ್ಷ್ಯ ವಹಿಸುತ್ತಿದೆ ಅಂತ ದೂರಿದರು. ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ವೈದ್ಯರು ಕಳೆದ 2023ರಿಂದ ಬಾಕಿ ಇರುವ 13 ವರ್ಷಗಳ 2ನೇ ಕಾಲಮಿತಿಯ ಬಡ್ತಿ, 2022ರಿಂದ ಬಾಕಿ ಇರುವ ಜೂನಿಯರ್ ಅಪಘಾತ ವೈದ್ಯಕೀಯ ಅಧಿಕಾರಿಗಳ 6 ವರ್ಷಗಳ ಮೊದಲ ಬಾರಿಗೆ ಬಡ್ತಿ ಮಂಜೂರಾತಿಗೆ ಒತ್ತಾಯಿಸಿದರು. ಮಿಮ್ಸ್ ಆಡಳಿತ ಮಂಡಳಿ ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆಯನ್ನು ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಡಾಕ್ಟರ್ ಯೋಗೇಂದ್ರ ಕುಮಾರ್, ಡಾಕ್ಟರ್ ಹರೀಶ್, ಡಾಕ್ಟರ್ ಸ್ವಾಮಿ ಅಬೀಬ್ ಜಾನ್, ಡಾಕ್ಟರ್ ಪುಷ್ಪವಾಣಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ನಮ್ಮ ಕಾಲಬುದ್ಧಿ ಮುಂಬಡ್ತಿ ವೆಚ್ಚದಲ್ಲಿ ಏನು ಅನ್ಯಾಯ ಆಗಿದೆ ಅಂದರೆ ನಮಗೆ 2019 5/3/2019ರಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರೋ ಟೈಮಲ್ಲಿ ಡಾಕ್ಟರ್ ತುಕಾರಾಮ್ ಅವರು ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದಂಥ ಕಾಲದಲ್ಲಿ ಆಡಳಿತ ಪರಿಷತ್ ಸಭೆಯಲ್ಲಿ, ನಮ್ಮ ಮಿಮ್ಸ್ನ ಆಡಳಿತ ಪರಿಷತ್ ಸಭೆಯಲ್ಲಿ DC ಅಪ್ರೂವಲ್ ಆಗಿದೆ. ಇವರಿಗೆ 6 ವರ್ಷ, 13 ವರ್ಷ ಮತ್ತು 20 ವರ್ಷಕ್ಕೆ ಕಾಲಬದ್ಧ ಮುಂಬಡ್ತಿಯನ್ನು ಕೊಡಬೇಕು ಅಂತ ಅದನ್ನು ಅನುಮೋದನೆಯೂ ನೀಡಿದೆ. ಅದು ನಮಗೆ ಈಗ ನಾವು ಸೇವೆ ಸಲ್ಲಿಸಿ ಇವಾಗ 15 ವರ್ಷ ಆಯಿತು. ನಾವು 13ನೇ ವರ್ಷ ಕಂಪ್ಲೀಟ್ ಆದಾಗಲೇ ಅವರಿಗೆ ಕೊಟ್ಟಿದ್ದೀವಿ. ಈಗಾಗಲೇ ನಮಗೆ ಮೊದಲನೇ ಕಾಲಬದ್ಧ ಮುಂಬಡ್ತಿಯನ್ನು ಕೊಟ್ಟಿದ್ದಾರೆ. ಎರಡನೇದು ಕೊಡೋ ವಿಚಾರದಲ್ಲಿ ವಿಳಂಬ ಮಾಡಿದ್ದಾರೆ. ಏನಕ್ಕೆ ವಿಳಂಬ ಮಾಡ್ತಿದ್ದೀರಾ ಅಂತ ಕೇಳಿದ್ದಕ್ಕೆ ಅವರಂದು ನಿಮ್ಮನ್ನು DPCನಲ್ಲಿ ಇಟ್ಟು ಮಾಡಬೇಕು,
ನೀವೆಲ್ಲ ಗ್ರೂಪ್ ಎ ಕ್ಯಾಟಗರಿಗೆ ಬರ್ತೀರಾ, ಆದ್ದರಿಂದ ನಿಮಗೆ DPCನಲ್ಲಿ ಪ್ರಪೋಸಲ್ ತಗೊಬೇಕು ಸರ್ಕಾರದಿಂದ ಅಂತ ಹೇಳಿದ್ರು. ಕಳೆದ 1 ವರ್ಷದಿಂದ ಅರಸಿದ್ದಾರೆ. ಈಗ ಹೋದ ತಿಂಗಳು 19/4 ಏಪ್ರಿಲ್ನಲ್ಲಿ DPC ನಡೆದಿದೆ. ಆದರೆ ನಮ್ಮ ವಿಚಾರನ ಮಂಡನೆ ಮಾಡಿಲ್ಲ. ಏನಕ್ಕೆ ಮಾಡಿಲ್ಲ ಅಂತ ಕೇಳಿದ್ರೆ ಇದು ನಮ್ಮ ಗಮನಕ್ಕೆ ಬಂದಿಲ್ಲ. ಯಾಕೆಂದರೆ DPC ಕಮಿಟಿನಲ್ಲಿ ನಮ್ಮ ಸಂಸ್ಥೆಯ ನಿರ್ದೇಶಕರು ಮತ್ತು ಆಡಳಿತಾಧಿಕಾರಿಗಳು ಮೆಂಬರ್ಗಳಾಗಿರ್ತಾರೆ. ಅವರು ನಮ್ಮ ವಿಚಾರನ ಪ್ರಪೋಸಲ್ ಮಾಡಬೇಕು. ಅದಕ್ಕೆ ನಿಮ್ಮ ವಿಚಾರ ನಮ್ಗೆ ಬಂದಿಲ್ಲ ಅಂತ ಹೇಳ್ತಾರೆ. ಇದು ಈ ಥರ ನಿರ್ಲಕ್ಷ್ಯ ಧೋರಣೆ ಏನಿದೆ ಇದು ಭಾಳ ಅಮಾನವೀಯವಾಗಿದೆ. ನಿಮ್ಮ ಮೇಲಧಿಕಾರಿಗಳಿಗೆ ಹಲವಾರು ಬಾರಿ ಪ್ರತಿ 3 ತಿಂಗಳಿಗೂ ಕೂಡ ನಾವು ಲೆಟರನ್ನು ಕೊಟ್ಟಿದ್ದೀವಿ, ಬ್ಲಾಕ್ ಆ್ಯಂಡ್ ವೈಟಲ್ಲಿ ಕೊಟ್ಟಿದ್ದೀವಿ. ಅವ್ರ ಗಮನದಲ್ಲಿ ಇದೆ, ಆದ್ರೂ ಕೂಡ ನಮಗೆ ನಿರ್ಲಕ್ಷ್ಯ ತೋರಿದ್ದಾರೆ. ಈಗಾಗಲೇ ನೆಕ್ಸ್ಟ್ ಈಗ 19ನೇ ತಾರೀಕು ಕಳೆದ್ರೆ 1 ತಿಂಗಳಾಗುತ್ತೆ. ಅದಕ್ಕೆ 20ನೇ ತಾರೀಕು ಆದಮೇಲೆ ನಾವು ಕರ್ನಾಟಕ ರಾಜ್ಯಾದ್ಯಂತ ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿಗಳ ಸಂಘದ ಅಧ್ಯಕ್ಷರ ಜೊತೆ ನಾನು ಮಾತಾಡಿದ್ದೀನಿ. ಅವ್ರು ಹೇಳಿದ್ರೆ 20ನೇ ತಾರೀಕು ಮೇಲೆ ನೀವು ಹಂಗರ್ ಸ್ಟ್ರೈಕಿಗೆ ಹೋಗಿ ಕ್ಯಾಜುಯಾಲಿಟಿ ಮುಂದೆ ಕೂತಿ ನೀವು ಸ್ಟ್ರೈಕ್ ಮಾಡಿ ಅಂತ ಹೇಳಿ ನಮಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಷ್ಟು ವರ್ಷ ಆಗೋಕ್ಕಿಂತ ಮುಂಚೆ ಇವರು ತಮ್ಮ ಜವಾಬ್ದಾರಿನ ಅರಿತು ಕೂಡಲೇ ನಮ್ಮ ಕಾಲಬದ್ಧ ಮುಂಬಡ್ತಿ ವಿಚಾರನ ಭಾಳ ಜರೂರಾಗಿ ಪರಿಗಣಿಸಿ ಸ್ಯಾಂಕ್ಷನ್ ಮಾಡಬೇಕು ಅಂತ ವಿಚಾರ ಕೇಳ್ಕೊತೀವಿ. ಪ್ರತಿ ತಿಂಗಳು ಜಿಲ್ಲೆಯಲ್ಲಿ ಕೆರೆ ಒತ್ತುವರಿ ತೆರವುಗೊಳಿಸಿರುವ ಬಗ್ಗೆ ಸರ್ಕಾರಕ್ಕೆ TLC ವರದಿಯನ್ನ ಕಳುಹಿಸಿಕೊಡಬೇಕಾಗಿದ್ದು, ಅಧಿಕಾರಿಗಳು ಒತ್ತುವರಿ ತೆರವುಗೊಳಿಸದೇ ಇರುವುದು ಜಿಲ್ಲಾಡಳಿತದ ಗಮನಕ್ಕೆ ಬಂದಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಹೇಳಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕೆರೆಗಳ ಒತ್ತುವರಿ ತೆರವುಗೊಳಿಸುವ ಸಂಬಂಧ ನಡೆದ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಜಿಲ್ಲಾಧಿಕಾರಿ ಕುಮಾರ್ ಅವರು, ಜಿಲ್ಲೆಯಲ್ಲಿ HLBC, ಜಿಲ್ಲಾ ಪಂಚಾಯತ್ ಹಾಗೂ ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಗೆ ಬರುವ ಒಟ್ಟು 962 ಕೆರೆಗಳಿದ್ದು, ಇದರಲ್ಲಿ 448 ಕೆರೆಗಳು ಒತ್ತುವರಿಯಾಗಿದ್ದಾವೆ ಅಂತ ಹೇಳಿದರು. ಇದಕ್ಕೆ ಸಂಬಂಧಿಸಿದಂತೆ ಕಂದಾಯ ಇಲಾಖೆ ವತಿಯಿಂದ ಕೆರೆಗಳ ಸುತ್ತಳತೆಯನ್ನು ಅಳತೆ ಮಾಡಿ ಕೊಡಲಾಗಿದೆ. ಒತ್ತುವರಿಯನ್ನು ಆಯಾ ಇಲಾಖೆ ಅಧಿಕಾರಿಗಳಿಗೆ ತೆರವುಗೊಳಿಸಿ ವರದಿ ನೀಡುವಂತೆ ತಿಳಿಸಲಾಗಿತ್ತು. 448 ಕೆರೆಗಳಲ್ಲಿ 245 ಕೆರೆಗಳ ಒತ್ತುವರಿಯನ್ನು ತೆರವುಗೊಳಿಸಲಾಗಿದೆ. 203 ಕೆರೆಗಳ ಒತ್ತುವರಿಯನ್ನು ತೆರವುಗೊಳಿಸುವುದು ಬಾಕಿ ಇದೆ ಅಂತ ಹೇಳಿದರು. ಎಲ್ಲ ಕೆರೆಗಳನ್ನು ಸರ್ವೆ ಮಾಡಿ ಅದರ ಸುತ್ತಳತೆಯನ್ನು ಗುರುತಿಸಿಕೊಡಲಾಗಿದೆ. ಒತ್ತುವರಿಯನ್ನು ತೆರವುಗೊಳಿಸುವುದರ ಜೊತೆಗೆ ಅದು ಪುನಃ ಒತ್ತುವರಿಯಾಗದಂತೆ ನೋಡಿಕೊಳ್ಳಬೇಕು ಅಂತ ಅವರು ಎಚ್ಚರಿಕೆ ನೀಡಿದರು. ಸಭೆಯಲ್ಲಿ ಮಂಡ್ಯ ಉಪವಿಭಾಗಾಧಿಕಾರಿ ಶಿವಮೂರ್ತಿ, DDLR ಉಪನಿರ್ದೇಶಕ ವಿರೂಪಾಕ್ಷ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಮಂಡ್ಯದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಪ್ರಾಣಿಶಾಸ್ತ್ರ ವಿಭಾಗದ ವತಿಯಿಂದ ವಿಶಿಷ್ಟವಾದ ಪೋಸ್ಟರ್ ಪ್ರಸ್ತುತಿಕೆ ಹಾಗೂ ಪ್ರಾಣಿ ನಮೂನೆಗಳ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಪ್ರಾಣಿಶಾಸ್ತ್ರ ವಿಭಾಗದ ವತಿಯಿಂದ ವಿಶಿಷ್ಟವಾದ ಪೋಸ್ಟರ್ ಪ್ರಸ್ತುತಿಕೆ ಹಾಗೂ ಪ್ರಾಣಿ ನಮೂನೆಗಳ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಾಣಿಶಾಸ್ತ್ರದ ಬಗ್ಗೆ ಆಸಕ್ತಿ ಮೂಡಿಸುವುದು ಹಾಗೂ ತಾಂತ್ರಿಕ ಜ್ಞಾನವನ್ನು ಪ್ರಾಯೋಗಿಕವಾಗಿ ಅನ್ವಯಿಸುವುದು ಇದರ ಉದ್ದೇಶವಾಗಿತ್ತು. ವಿಭಾಗದ ವಿದ್ಯಾರ್ಥಿಗಳು ವಿವಿಧ ಪ್ರಾಣಿಗಳ ಜೈವಿಕ ಲಕ್ಷಣಗಳು, ವರ್ಗೀಕರಣ, ವಾಸಸ್ಥಾನ ಮತ್ತು ಪ್ರಜಾತಿ ಸಂರಕ್ಷಣೆಯ ಮಹತ್ವದ ಕುರಿತು ಆಧಾರಿತ ಪೋಸ್ಟರ್ಗಳನ್ನು ತಯಾರಿಸಿ ಪ್ರಸ್ತುತಪಡಿಸಿದರು. ಪ್ರತಿ ಪೋಸ್ಟರ್ ಒಂದು ವಿಶಿಷ್ಟ ವಿಷಯವನ್ನು ಒಳಗೊಂಡಿದ್ದು ಪ್ರಾಣಿ ಜಗತ್ತಿನ ಅರಿವನ್ನು ಹೆಚ್ಚಿಸುವಂತದ್ದಾಗಿತ್ತು. ವಿದ್ಯಾರ್ಥಿಗಳು ತಾವು ತಯಾರಿಸಿದ ಪ್ರಾಣಿ ಮಾದರಿಗಳನ್ನು ಅತ್ಯಂತ ನಿಖರವಾಗಿ ಮತ್ತು ಮನೋಜ್ಞವಾಗಿ ವಿವರಿಸಿದರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನ ಮಾದರಿಯನ್ನು ವಿವರಿಸಿ ಪ್ರೇಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದರು. ಈ ಕಾರ್ಯಕ್ರಮವು ವಿಜ್ಞಾನ ಅಧ್ಯಯನದೊಳಗಿನ ಪ್ರಾಣಿಶಾಸ್ತ್ರ ವಿಷಯದ ಅನ್ವಯವನ್ನು ಶೈಕ್ಷಣಿಕವಾಗಿ ಪರಿಣಾಮಕಾರಿಯಾಗಿ ರೂಪಿಸಿಕೊಂಡಿತು. ವಿದ್ಯಾರ್ಥಿಗಳ ಸೃಜನಶೀಲತೆ ಹಾಗೂ ವಿಜ್ಞಾನ ತೊಡಕಿನ ಭಾವನೆ ಮೆರೆಯಿತು. ಅಂತಿಮವಾಗಿ ಈ ರೀತಿಯ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಲ್ಲಿ ವಿಚಾರ ಸಂಕಿರಣದ ಚಟುವಟಿಕೆಗಳಿಗೆ ವೇದಿಕೆಯಾಗುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ಕೆಆರ್ಪೇಟೆಯ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಕ್ರೀಡಾ ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೂ ರೆಡ್ ಕ್ರಾಸ್ ಸಮಿತಿಗಳ ವಾರ್ಷಿಕ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಕೆಆರ್ಪೇಟೆಯ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಾಂಸ್ಕೃತಿಕ ಕ್ರೀಡಾ ಸ್ಕೌಟ್ಸ್ ಮತ್ತು ಗೈಡ್ಸ್, NSS ಹಾಗೂ ರೆಡ್ ಕ್ರಾಸ್ ಸಮಿತಿಗಳ ವಾರ್ಷಿಕ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕರು ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಮಂಜು ಅವರು, ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವರದಾನವಾಗಿದ್ದಾವೆ. ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ವಿದ್ಯಾರ್ಥಿಗಳು ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದರಿಂದ ವಿದ್ಯಾರ್ಥಿಗಳ ವ್ಯಕ್ತಿತ್ವವು ಸಮಗ್ರವಾಗಿ ವಿಕಾಸವಾಗುವುದರಿಂದ ವಾರ್ಷಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಗತ್ಯ ಅಂತ ಹೇಳಿದರು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ KP ಪ್ರತಿಮಾ ಅವರು ಮಾತನಾಡಿ, ಕಾಲೇಜಿನ ಶೈಕ್ಷಣಿಕ ಮತ್ತು ಸಹಪಾಠಿ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳ ನಿರಂತರ ಭಾಗವಹಿಸುವಿಕೆಯನ್ನು ಪ್ರಶಂಸಿಸಿದರು. ಕಾರ್ಯಕ್ರಮದ ಭಾಗವಾಗಿ ವಿದ್ಯಾರ್ಥಿಗಳ ಕಲಾಕೌಶಲ್ಯಗಳನ್ನು ತೋರಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾಗಿ ಹೊರಹೊಮ್ಮಿದ ವಿದ್ಯಾರ್ಥಿಗಳಿಗೆ ಗಣ್ಯರು ಬಹುಮಾನ ವಿತರಿಸಿದರು. ವೇದಿಕೆಯಲ್ಲಿ ಕೃಷ್ಣಮೂರ್ತಿ, ದಿನೇಶ್, ಮಹಾದೇವ, ಆದರ್ಶ, ಚೇತನ್ ಕುಮಾರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೆಆರ್ಎಸ್ನಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಕ್ಕೆ ವಿರೋಧ, ಕಾವೇರಿ ಆರತಿ ಮಾಡುವ ತೀರ್ಮಾನಕ್ಕೆ ಖಂಡನೆ, ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ.
ಮಹೇಶ್ ಜೋಶಿ ವಿರುದ್ಧ ಮಂಡ್ಯದಲ್ಲಿ ಜಾಗೃತಿ ಸಮಾವೇಶ. ಉಪವಾಸ ಸತ್ಯಾಗ್ರಹ ಕೈಗೊಳ್ಳಿ, ಸಿದ್ದರಾಮಯ್ಯಗೆ ಬಿಸಿ ಮುಟ್ಟಿಸಿ ಎಂದ ನಂಜರಾಜ ಅರಸ್. ಸಮಾವೇಶದ ನಿರ್ಣಯಗಳನ್ನು ಜಿಲ್ಲಾಡಳಿತಕ್ಕೆ ಸಲ್ಲಿಕೆ. ನಮ್ಮ ಸ್ವರ್ಣ ಟಿವಿ ವರದಿಗೆ ಸ್ಪಂದನೆ. ಪಾಂಡವಪುರ ಹಳೆ ಬಸ್ ನಿಲ್ದಾಣಕ್ಕೆ ಕಾಯಕಲ್ಪ. ವಾಹಿನಿಯ ಸಮಾಜಮುಖಿ ಕಾರ್ಯಕ್ಕೆ ಸ್ಥಳೀಯರ ಮೆಚ್ಚುಗೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಹಿನ್ನೆಲೆ ಮಂಡ್ಯದಲ್ಲಿ ಬಿಜೆಪಿ ಪಕ್ಷದಿಂದ ಬೃಹತ್ ತಿರಂಗ ಯಾತ್ರೆ. ಮೆರವಣಿಗೆಯುದ್ದಕ್ಕೂ ಮೊಳಗಿದ ವಂದೇ ಮಾತರಂ ಘೋಷಣೆ. ಕಾವೇರಿ ನೀರಿಗಾಗಿ ಆಗ್ರಹಿಸಿ ಮಹಾರಾಜನಗರ ನಿವಾಸಿಗಳಿಂದ ಬೈಕ್ ರ್ಯಾಲಿ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಆಕ್ರೋಶ. ಅಪರ ಜಿಲ್ಲಾಧಿಕಾರಿಗಳಿಂದ ಸಮಸ್ಯೆ ನಿವಾರಿಸುವ ಭರವಸೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ನಮ್ಮ ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ.